Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Ephesians, chapter 6, verse 10. Build up your strength in union with the Lord and by means of His mighty power. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ನೀವು ಕರ್ತನನ್ನೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇಲ್ಲಿ ದೇವರು ಪೌಲನ ಮೂಲಕವಾಗಿ ಎಫೆಸ ಸಭೆಯವರಿಗೆ ಈ ವಾಕ್ಯವನ್ನು ಬರೆಯುತ್ತಾ ಇದ್ದಾರೆ. ನೀವು ಕರ್ತನನ್ನು ಆಶ್ರಯಿಸಿಕೊಳ್ಳಿರಿ ಮತ್ತು ಕರ್ತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿರಿ. ನಿಮ್ಮನ್ನು ನೀವು ಬಲಹೀನರೆಂದು ತಿಳಿದುಕೊಳ್ಳಬೇಡಿರಿ. ನೀವು ಶಕ್ತಿಯುತವಾದ ದೇವರನ್ನು ಆರಾಧಿಸುವಂತಹ ಮಕ್ಕಳಾಗಿದ್ದೀರಿ. ಆದ್ದರಿಂದ ನೀವು ಬಲಹೀನರಲ್ಲ, ನೀವು ಬಲವಂತರು. ನೀವು ಕರ್ತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿರಿ ಎಂಬುದಾಗಿ. ಕೀರ್ತನೆ 22:6 ದಾವೀದನು ಈ ರೀತಿ ಹೇಳ್ತಾನೆ, ನಾನಾದರೂ ಹುಳದಂಥವನೇ ಹೊರತು ಮನುಷ್ಯನಲ್ಲ ಎಂಬುದಾಗಿ. ಯಾಕೆಂದರೆ ಅವನು ಜನರಿಂದ ನಿಂದಿಸಲ್ಪಟ್ಟಿದ್ದನು, ಜನರಿಂದ ತಿರಸ್ಕಾರ ಹೊಂದಿದ್ದನು, ಎಲ್ಲರೂ ಅವನನ್ನು ನೋಡಿ ಹಾಸ್ಯ ಮಾಡ್ತಾ ಇದ್ದರು. ಆದ್ದರಿಂದ ಅವನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಘೋರ ಬಾಧೆಯನ್ನು ಅನುಭವಿಸಿರ್ತಕ್ಕಂಥ ಭಕ್ತನ ಒಂದು ಮನಪೂರ್ವಕವಾದ ಪ್ರಾರ್ಥನೆ ಇದಾಗಿದೆ. ಅಂದು ದಾವೀದನು ಈ ಮಾತನ್ನು ಹೇಳ್ತಾ ಇದ್ದರು ಕೂಡ ಇಂದು ನಮ್ಮಲ್ಲಿ ಅನೇಕರ ಮಾತು ಇದೇ ಆಗಿದೆ. ನಮ್ಮನ್ನು ನಾವು ತಿಳಿದುಕೊಳ್ಳುತ್ತೇವೆ, ನಾವು ಹುಳದಂಥವರು, ನಾವು ಕ್ರಿಮಿಗಳು, ನಾವು ಯಾವ ಕೆಲಸಕ್ಕೆ ಬಾರದವರು, ನನ್ನಿಂದ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಅದಕ್ಕಾಗಿಯೇ ದೇವರು ಈ ಹೊತ್ತು ಈ ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನೀವು ಕರ್ತನನ್ನು ಮತ್ತು ಆತನ ಬಲವನ್ನು ಆಶ್ರಯಿಸಿಕೊಳ್ಳಿರಿ ಎಂಬುದಾಗಿ. ಏಷಾಯ 41:14 ನಾವು ನೋಡ್ತೇವೆ. ಅಲ್ಲಿ ಇಸ್ರಾಯೇಲರನ್ನ ಧೈರ್ಯಗೊಳಿಸುವುದಕ್ಕಾಗಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಕ್ರಿಮಿ ಪ್ರಾಯವಾದ ಯಾಕೋಬೆ ಎಂಬುದಾಗಿ. ಯಾಕೋಬನು ಅಂದರೆ ಅಬ್ರಹಾಮನ ಮಗ ಇಸಾಕ, ಇಸಾಕನ ಮಗ ಯಾಕೋಬ. ಈ ಯಾಕೋಬನ ಸಂತತಿಯವರಿಗೆ, ಇಸ್ರಾಯೇಲ್ ಜನರಿಗೆ ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಕ್ರಿಮಿ ಪ್ರಾಯವಾದ ಯಾಕೋಬೆ. ಕ್ರಿಮಿ ಅಂದರೆ ಒಂದು ಸಣ್ಣ ಕೀಟ. ಆ ಕ್ರಿಮಿ ಪ್ರಾಯವಾದ ಯಾಕೋಬೆ, ನೀನು ಭಯಪಡಬೇಡ, ನಾನು ನಿನಗೆ ಸಹಾಯಕನಾಗಿದ್ದೇನೆ, ನಾನು ನಿನಗೆ ವಿಮೋಚನೆಯನ್ನು ಕೊಡುತ್ತೇನೆ ಎಂಬುದಾಗಿ. ಹೌದು, ಈ ಹೊತ್ತು ನೀನು ಕೂಡ ಅನೇಕ ಗೊಂದಲಕ್ಕೆ ಒಳಗಾಗಿರಬಹುದು, ಚಿಂತೆ ದುಃಖಗಳಿಗೆ ಒಳಗಾಗಿರಬಹುದು, ನಾನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇರಬಹುದು. ಆದರೆ ದೇವರು ನಿನ್ನನ್ನೇ ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಭಯಪಡಬೇಡ ಎಂಬುದಾಗಿ. ಏಷಾಯ 41:15 ನಾವು ನೋಡ್ತೇವೆ, ನಾನು ನಿನ್ನನ್ನು ಮಸೆದ ಮೊನೆ ಹಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ ಎಂಬುದಾಗಿ. ಒಂದು ಶಾರ್ಪ್ ಆಗಿರ್ತಕ್ಕಂಥ ಒಂದು ಆಯುಧವನ್ನಾಗಿ ನಿನ್ನನ್ನು ಉಪಯೋಗಿಸುತ್ತೇನೆ, ನೀನು ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವಿ ಎನ್ನುವಂಥ ಮಾತನ್ನು ದೇವರಲ್ಲಿ ಹೇಳ್ತಾ ಇದ್ದಾರೆ. ನಿನ್ನನ್ನು ನೀನು ಅಂದುಕೊಳ್ತಾ ಇದ್ದಿ ನಾನು ಬಲಹೀನನು ಎಂಬುದಾಗಿ. ಆದರೆ ದೇವರು ಬಲಹೀನರನ್ನೇ ಆರಿಸಿಕೊಂಡಿದ್ದಾರೆ. ನಿನ್ನನ್ನು ಕರ್ತನು ಇವತ್ತು ಆರಿಸಿಕೊಂಡಿದ್ದಾರೆ. ನಿನ್ನ ಮೂಲಕವಾಗಿ ಅನೇಕ ಬೆಟ್ಟದಂಥ ಸಮಸ್ಯೆಗಳನ್ನು ಪುಡಿ ಪುಡಿ ಮಾಡಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ಇಲ್ಲಿ ಈ ಮಾತನ್ನು ಸ್ವಲ್ಪ ನಾವು ಆಲೋಚನೆ ಮಾಡುವುದಾದರೆ, ಯಾಕೋಬನು ಒಂದು ಕ್ರಿಮಿಯ ಹಾಗೆ ಕಾಣಲ್ಪಡ್ತಾ ಇದ್ದಾನೆ. ಕ್ರಿಮಿ ಅಂದರೆ ಅದು ಬಹಳ ಚಿಕ್ಕದ್ದು ಮತ್ತು ಅದು ಬಹಳ ಮೃದುವಾದದ್ದು. ಈ ಕ್ರಿಮಿಗಳಿಗೆ ಕಾಡು ಕೋಣದಷ್ಟು ಬಲ ಇಲ್ಲ, ಅಥವಾ ಹದ್ದಿನ ಹಾಗೆ ರೆಕ್ಕೆಗಳಿಲ್ಲ ಹಾರಿ ಹೋಗಲಿಕ್ಕೆ. ಹೌದು, ನೀನು ಕೂಡ ಈ ಲೋಕದಲ್ಲಿ ಕ್ರಿಮಿಯ ಹಾಗೆ ಒಂದು ಸಾಮಾನ್ಯವಾದ ವ್ಯಕ್ತಿ ನೀನಾಗಿರಬಹುದು. ಆದರೆ ಕರ್ತನ ದೃಷ್ಟಿಯಲ್ಲಿ ನೀನು ಸಾಮಾನ್ಯವಾದ ವ್ಯಕ್ತಿಯಲ್ಲ. ನಿನ್ನನ್ನು ದೇವರು ಅತ್ಯಧಿಕವಾದ ಶಕ್ತಿಯನ್ನು ಕೊಡುತ್ತೇನೆ ಅನ್ನುವಂಥ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಇಂದು ನೀನು ನಿನ್ನ ಕುಟುಂಬದಲ್ಲಿ ಒಂದು ಕ್ರಿಮಿ ಪ್ರಾಯದ ಹಾಗೆ ಇರಬಹುದು, ಅಥವಾ ಇತರರು ನಿನ್ನನ್ನು ನೋಡಿ ಅಲಕ್ಷ್ಯ ಮಾಡುತ್ತಾ ಇರಬಹುದು. ಆದರೆ ಕರ್ತನು ನಿನ್ನನ್ನು ಅಲಕ್ಷ್ಯ ಮಾಡುತ್ತಾ ಇಲ್ಲ. ಕರ್ತನು ನಿನ್ನನ್ನು ಕ್ರಿಮಿ ಎಂಬುದಾಗಿ ಎಣಿಸುತ್ತಾ ಇಲ್ಲ. ಇದನ್ನು ನೀನು ಗ್ರಹಿಸಿಕೋ. ಜನರ ಮಾತನ್ನು ನೀನು ಕೇಳಿಸಿಕೊಳ್ಳಬೇಡ. ಜನರ
ಚುಚ್ಚು ಮಾತುಗಳಿಗೆ ನೀನು ಕಿವಿಗೊಡಬೇಡ. ಕರ್ತನು ನಿನ್ನನ್ನು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸಿಕೊ. ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ಸಹಾಯಕನು ಎಂಬುದಾಗಿ. ನಿಮ್ಮನ್ನು ನೀವು ಕ್ರಿಮಿ ಎಂದು ಎಣಿಸಿಕೊಳ್ಳಬೇಡ್ರಿ. ಕರ್ತನು ನಿಮ್ಮನ್ನು ಒಂದು ದೊಡ್ಡ ಯಂತ್ರವನ್ನಾಗಿ ಮಾರ್ಪಡಿಸಿ ನಿಮ್ಮ ಮೂಲಕ ಬೆಟ್ಟ ಗುಡ್ಡಗಳನ್ನು ನೆಲಸಮ ಮಾಡಿಬಿಡ್ತಾರೆ. ಆ ಬೆಟ್ಟ ಗುಡ್ಡಗಳು ಅನ್ನೋಂಥ ಸಮಸ್ಯೆಗಳನ್ನು ನೀವು ನೋಡುವಾಗ ಸ್ತಬ್ಧರಾಗಿ ನಿಂತುಕೊಳ್ಳಬೇಡ್ರಿ. ಅವುಗಳನ್ನು ಪುಡಿ ಪುಡಿ ಮಾಡುವಂತಹ ಬಲವನ್ನು ದೇವರು ನಿಮಗೆ ಕೊಡ್ತಾರೆ. ಅಪೊಸ್ತಲರ ಕೃತ್ಯ 1:8 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುವಿರಿ ಎಂಬುದಾಗಿ. ಆದ್ದರಿಂದ ಕರ್ತನ ಪಾದದಲ್ಲಿ ಕುಳಿತು ಪವಿತ್ರಾತ್ಮನ ಶಕ್ತಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಮ್ಮ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ಕಳುಹಿಸಿಕೊಡ್ತೇನೆ ಎಂಬುದಾಗಿ. ನೀವು ಕಣ್ಣೀರಿನಿಂದ ಸಂಪೂರ್ಣವಾದ ಭರವಸೆಯಿಂದ ಕರ್ತನಲ್ಲಿ ಬಂದು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮನ್ನು ಪರಿಶುದ್ಧಾತ್ಮನಿಂದ ತುಂಬಿಸುತ್ತಾರೆ. ಪರಲೋಕದ ಬಲ ನಿಮ್ಮ ಮೇಲೆ ಇಳಿದು ಬರುತ್ತದೆ. ಆಗ ನೀವು ಆ ಬೆಟ್ಟಗಳನ್ನು ಗುಡ್ಡಗಳನ್ನು ಕದಲಿಸಿ ಅವೆಲ್ಲವುಗಳನ್ನು ತುಳಿದು ನೆಲಸಮ ಮಾಡಿಬಿಡ್ತೀರಿ. ಕ್ರಿಮಿಯ ಆಗಿರುವ ನಿಮ್ಮನ್ನೇ ಕರ್ತನು ಶಕ್ತಿಯುತವಾಗಿ ಉಪಯೋಗಿಸಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ನಿಮ್ಮ ಬಲಹೀನತೆಯನ್ನು ನೋಡಬೇಡಿರಿ, ಕರ್ತನ ಅತ್ಯಧಿಕವಾದ ಬಲವನ್ನು ನೋಡುವವರಾಗಿರ್ರಿ. ನಿಮ್ಮನ್ನು ನೀವು ಕರ್ತನ ಕೈಗೆ ಒಪ್ಪಿಸಿಕೊಡಿರಿ. ಕರ್ತನು ಕೊಡುವಂತಹ ಆತ್ಮೀಕ ಕತ್ತಿಯನ್ನು, ದೇವರ ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಕರ್ತನ ಯಂತ್ರವಾಗಿ ಹಿಂದೆ ಎದ್ದೇಳಿರಿ. ಖಂಡಿತವಾಗಿಯೂ ಕರ್ತನು ನಿಮ್ಮ ಸಹಾಯಕ್ಕೆ ಬರ್ತಾರೆ, ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನೀವು ಜಯಶಾಲಿಗಳಾಗಿ ಬೆಳಗುತ್ತೀರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ನಾವು ಕರ್ತನನ್ನು ಮತ್ತು ಕರ್ತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು, ಬಲಗೊಳ್ಳಬೇಕು ಎನ್ನುವಂಥ ಮಾತನ್ನು ಇವತ್ತು ಕಲಿಸಿಕೊಟ್ಟದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಾವು ಕೂಡ ಕ್ರಿಮಿಪ್ರಾಯದವರಾಗಿದ್ದೇವೆ, ಏನೂ ಬಲ ಇಲ್ಲದವರಾಗಿದ್ದೇವೆ ದೇವ. ಅದಕ್ಕಾಗಿ ನಮ್ಮನ್ನು ಕರುಣಿಸು. ಕೆಲಸಕ್ಕೆ ಬಾರದ ಪಾತ್ರೆ ಎಂದು ನಿರಾಕರಿಸಿ ತಳ್ಳಿಬಿಡದೆ ನಮ್ಮನ್ನು ಉಪಯುಕ್ತ ಪಾತ್ರೆಯನ್ನಾಗಿ ಉಪಯೋಗಿಸಿಕೊ ಕರ್ತನೆ. ನಮ್ಮ ಮುಂದೆ ಬರುವ ಸಮಸ್ಯೆಗಳನ್ನು ಕಂಡು ಭಯಗ್ರಸ್ತರಾಗಿ ನಿಂತು ಬಿಡದೆ ದೇವಾ, ನೀವು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಸೈತಾನನ ಬಲವನ್ನು ತುಳಿದು ಹಾಕಿ ಮುಂದೆ ಹೋಗಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಜಯಶಾಲಿಗಳಾಗಲಿಕ್ಕೆ ಸಹಾಯ ಮಾಡು ದೇವರೇ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.